ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಕಥೆಯನ್ನು ಕೇಳುತ್ತಿರುವ ನೀವು ಯಾವ ಊರಿನಿಂದ ಕೇಳುತ್ತಿದ್ದೀರಾ ಎನ್ನುವುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮದುವೆಯಾಗಿ ಕೇವಲ 6 ತಿಂಗಳಷ್ಟೇ ಆಗಿತ್ತು. ಈ ಅವಧಿಯಲ್ಲಿ ನನ್ನ ಗಂಡ ನರೇಂದ್ರನಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣಿಸತೊಡಗಿದವು. ನನಗಿಂತ ತನ್ನ ಅತ್ತಿಗೆ ದೀಪಿಕಾ ಮಾತಿಗೆ ಅವನು ಹೆಚ್ಚು ಮಹತ್ವ ಕೊಡ್ತಿದ್ದ. ಈ ವಿಷಯ ನನಗೆ ಇಷ್ಟವಾಗ್ತಿರಲಿಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಅವನು ತನ್ನ ಅತ್ತಿಗೆಯೊಂದಿಗೆ ಚರ್ಚಿಸುತ್ತಿದ್ದ. ನಾನು ಹೇಳುವ ಮುಖ್ಯವಾದ ಮಾತುಗಳನ್ನು ಗಮನಿಸುತ್ತಿರಲಿಲ್ಲ. ಮೊದಲಿಗೆ ನನಗೆ 20 ವರ್ಷಗಳಿಂದ ಅತ್ತಿಗೆಯ ಜೊತೆ ಇದ್ದಿದ್ದರಿಂದ ಅವರಿಬ್ಬರ ನಡುವೆ ಆತ್ಮೀಯತೆ ಇರುವುದು ಸಹಜ. ಆದರೆ ಹೆಂಡತಿ ಬಂದ ನಂತರ ಆ ಆತ್ಮೀಯತೆ ಸ್ವಲ್ಪ ಕಡಿಮೆಯಾಗುತ್ತದೆ ಎಂದು ಅನಿಸಿತ್ತು. ಆದರೆ ನರೇಂದ್ರ ಮತ್ತು ಅವನ ಅತ್ತಿಗೆಯ ನಡುವಿನ ಆ ನಂಟು ಎಂದಿಗೂ ಕಡಿಮೆಯಾಗುವುದನ್ನು ನಾನು ನೋಡಲೇ ಇಲ್ಲ. ಈಗ ಅದು ಕೇವಲ ಆತ್ಮೀಯತೆಯ ವಿಷಯ ಮಾತ್ರವಲ್ಲ, ಅವರಿಬ್ಬರ ನಡುವೆ ಅದಕ್ಕಿಂತಲೂ ಹೆಚ್ಚಿನದೇನೋ ಇದೆ ಎಂಬ ಅನುಮಾನ ನನಗೆ ಬರತೊಡಗಿತು. ನನ್ನ ಅತ್ತಿಗೆ ಎಷ್ಟೊಂದು ಸುಂದರವಾಗಿದ್ದಾಳೆ ಎಂದರೆ ಯಾರೇ ಪುರುಷನಾದರೂ ಅವಳನ್ನು ನೋಡಿದ ಕೂಡಲೇ ಅವಳ ಸೌಂದರ್ಯಕ್ಕೆ ಮಾರು ಹೋಗುವಷ್ಟು ಅವಳ ಸೌಂದರ್ಯವೇ ನನಗೆ ಭಯ ಹುಟ್ಟಿಸಿತು. ನನ್ನ ಗಂಡ ನರೇಂದ್ರ ಕೂಡ ಅದೇ ಕಾರಣದಿಂದ ಅವಳಿಂದ ದೂರವಾಗಲು ಸಾಧ್ಯವಾಗುತ್ತಿಲ್ಲ ಎಂದು ನಾನು ನಂಬತೊಡಗಿದೆ. ಒಂದು ದಿನ ಬೆಳಗ್ಗೆ ಎದ್ದಾಗ ನರೇಂದ್ರ ತನ್ನ ಅತ್ತಿಗೆಯ ಕೋಣೆಯಿಂದ ಹೊರಬರುತ್ತಿರುವುದನ್ನು ನಾನು ನೋಡಿದೆ. ನನ್ನನ್ನು ನೋಡುತ್ತಿದ್ದಂತೆಯೇ ಅವನು ಗಾಬರಿಗೊಂಡು ಬೇಗನೆ ತನ್ನ ಕೋಣೆಗೆ ಹೋಗಿ ನೇರವಾಗಿ ಸ್ನಾನಗೃಹಕ್ಕೆ ನುಗ್ಗಿದ. ಅವನು ಬೆಳಗ್ಗೆಯೇ ಅತ್ತಿಗೆಯ ಕೋಣೆಗೆ ಹೋಗಿ ಏನು ಮಾಡಿದ್ದಾನೆ ಎಂಬುದು ನನಗೆ ಅರ್ಥವಾಯಿತು. ಅದಕ್ಕಾಗಿಯೇ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋಗಿದ್ದಾನೆ ಎಂದುಕೊಂಡು ನಾನು ತಕ್ಷಣ ಸ್ನಾನಗೃಹದ ಬಾಗಿಲನ್ನು ಜೋರಾಗಿ ಬಡಿದು ಹೀಗೆ ಹೇಳತೊಡಗಿದೆ. ಈಗ ಅವನು ನನ್ನನ್ನು ಬಿಟ್ಟು ಬಿಡಬಹುದು, ಅವನಿಗೆ ನನ್ನ ಅಗತ್ಯವೇ ಇಲ್ಲವೋ ಎಂಬ ಭಯ ನನ್ನೊಳಗೆ ಹೆಚ್ಚಾಗತೊಡಗಿತು. ಅವನ ಜೀವನದಲ್ಲಿ ಅಷ್ಟು ಸುಂದರವಾದ ಮಹಿಳೆ ಇರುವಾಗ ನನ್ನಂತಹ ಸಾಮಾನ್ಯ ಹುಡುಗಿ ಅವನಿಗೆ ಏನು ಅಗತ್ಯ ಎಂದು ನಾನು ಯೋಚಿಸುತ್ತಿದ್ದೆ. ನರೇಂದ್ರನ ಬಗ್ಗೆ ಯೋಚಿಸುತ್ತಾ ನಾನು ತುಂಬ ನಿರಾಶೆಗೆ ಒಳಗಾದೆ. ನನ್ನ ಕುಟುಂಬದವರು ನನ್ನ ಸ್ಥಿತಿಯನ್ನು ನೋಡಿ ಬಹಳಷ್ಟು ದುಃಖಪಟ್ಟರು. ನನ್ನ ತಂಗಿ ಪಿಂಕಿಯ ಮದುವೆಯು ಹತ್ತಿರವಾಗುತ್ತಿದ್ದ ಕಾರಣ ಮನೆಯಲ್ಲಿ ಮದುವೆಯ ಸಿದ್ಧತೆಗಳು ಆರಂಭವಾದವು. ಪಿಂಕಿಯ ಮದುವೆಗೆ ಇನ್ನು 2 ತಿಂಗಳು ಮಾತ್ರ ಬಾಕಿ ಇತ್ತು. ಅಪ್ಪ ಕೂಡ 2 ತಿಂಗಳ ರಜೆ ತೆಗೆದುಕೊಂಡು ಮನೆಗೆ ಬಂದರು. ಪಿಂಕಿಯ ಮದುವೆಯ ನಂತರ ನನ್ನ ಅತ್ತೆ ಮಾವನ ಮನೆಗೆ ಹೋಗಿ ನರೇಂದ್ರನೊಂದಿಗೆ ಕೊನೆಯ ಬಾರಿಗೆ ಮಾತನಾಡುವುದಾಗಿ ಅವರು ನನಗೆ ಹೇಳಿದರು. ಒಂದು ವೇಳೆ ಅವನು ನನ್ನನ್ನು ಒಪ್ಪಿಕೊಳ್ಳಲು ಸಿದ್ಧನಾಗದಿದ್ದರೆ ವರದಕ್ಷಿಣೆ ಕಿರುಕುಳದ ಪ್ರಕರಣ ದಾಖಲಿಸಿ ಅವನನ್ನು ಜೈಲಿಗೆ ಕಳುಹಿಸುವುದಾಗಿ ಹೇಳಿದರು. ಆದರೆ ನನಗೆ ಹಾಗಾಗುವುದು ಇಷ್ಟವಿರಲಿಲ್ಲ. ದಿನಗಳು ಕಳೆಯುತ್ತಾ ಪಿಂಕಿಯ ಮದುವೆಯ ದಿನ ಸಮೀಪಿಸುತ್ತಿತ್ತು. ನಾನು ತವರು ಮನೆಗೆ ಬಂದು 5 ತಿಂಗಳು ಕಳೆದಿದ್ದವು. ಮದುವೆಗೆ ಇನ್ನು 20 ದಿನ ಮಾತ್ರ ಉಳಿದಿದ್ದವು. ಮದುವೆಯ ಆಮಂತ್ರಣ ಪತ್ರಿಕೆಗಳನ್ನು ಹಂಚುವುದು ಆರಂಭವಾಗಿತ್ತು. ಒಂದು ದಿನ ನಾನು ನರೇಂದ್ರನಿಗೆ ಕರೆ ಮಾಡಿ, ನರೇಂದ್ರ, ನೀನು ಮದುವೆಗೆ ಬರುತ್ತೀಯಾ ಎಂದು ಕೇಳಿದೆ. ಅದಕ್ಕೆ ಅವನು, ಯಾರ ಮದುವೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಎಂದ. ನಾನು ಪಿಂಕಿಯ ಮದುವೆ 6ನೇ ತಾರೀಕಿಗೆ ಇದೆ ಎಂದೆ. ಅದಕ್ಕೆ ನರೇಂದ್ರ, ಹೌದಾ, ಆದರೆ ನಿಮ್ಮ ಮನೆಯಿಂದ ಯಾರೂ ನನಗೆ ತಿಳಿಸಲಿಲ್ಲ, ಮದುವೆಯ ಆಹ್ವಾನ ಪತ್ರಿಕೆಯನ್ನು ಕಳಿಸಲಿಲ್ಲ. ಹಾಗಿದ್ದಾಗ ನಾನು ಹೇಗೆ ಬರಲಿ ಎಂದ. ನಾನು, ನೀವು ನಮ್ಮ ಮನೆಯ ಅಳಿಯ, ನಿಮಗೆ ಕಾರ್ಡ್ ಬರದಿದ್ದರೂ ಮದುವೆಗೆ ಬರಬೇಕು ಎಂದೆ. ಅದಕ್ಕೆ ನರೇಂದ್ರ, ನಿಮ್ಮ ಮನೆಯವರು ನನ್ನನ್ನು ತಮ್ಮ ಅಳಿಯ ಎಂದು ಭಾವಿಸಿದ್ದರೆ ಖಂಡಿತವಾಗಿಯೂ ನನಗೆ ತಿಳಿಸುತ್ತಿದ್ದರು, ಇಲ್ಲವಾದರೆ ನಿನ್ನ ಅಪ್ಪ ಅಥವಾ ಅಮ್ಮ ಆದರೂ ನನಗೆ ಕರೆ ಮಾಡ್ತಿದ್ರು ಎಂದ. ನಾನೇ ಈಗ ನಿಮಗೆ ಹೇಳುತ್ತಿದ್ದೇನೆ ಅಲ್ವಾ, ಅದು ಸಾಕಾಗುವುದಿಲ್ವೇ ಎಂದು ಕೇಳಿದೆ. ಅದಕ್ಕೆ ನರೇಂದ್ರ, ಸರಿ, ಮದುವೆಯ ದಿನ ನಾನು ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದ. ಪಿಂಕಿಯ ಮದುವೆಯ ದಿನ ಬೆಳಗ್ಗೆಯೇ ಎದ್ದು ನಾನು ಗುಲಾಬಿ ಬಣ್ಣದ ಸೀರೆಯನ್ನು ಧರಿಸಿದೆ. ಆ ಸೀರೆಯನ್ನು ನರೇಂದ್ರನೇ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ಅವನಿಗೆ ಎಲ್ಲಕ್ಕಿಂತ ಆ ಸೀರೆ ತುಂಬ ಇಷ್ಟ. ಮಧ್ಯಾಹ್ನದೊಳಗೆ ನರೇಂದ್ರ ಊರಿಗೆ ತಲುಪುತ್ತಾನೆ. ಮದುವೆಯ ಮೆರವಣಿಗೆ ಮುಗಿದ ನಂತರ ರಾತ್ರಿ ಇಲ್ಲೇ ಉಳಿದು ನನ್ನ ಜೊತೆ ಸಮಯ ಕಳೆಯುತ್ತಾನೆ. ಆಗ ನಮ್ಮಿಬ್ಬರ ನಡುವಿನ ಎಲ್ಲ ಸಮಸ್ಯೆಗಳು ಸರಿಯಾಗುತ್ತವೆ ಎಂದು ನಾನು ಆಶಿಸಿದೆ. ಬೆಳಗ್ಗೆಯೇ ನಾನು ನರೇಂದ್ರನಿಗೆ ಕರೆ ಮಾಡಿದೆ, ಆದರೆ ಅವನು ಉತ್ತರಿಸಲಿಲ್ಲ. ಬೆಳಗ್ಗಿನಿಂದ ಸಂಜೆಯವರೆಗೆ ಕಾಯುತ್ತಿದ್ದರೂ ಅವನು ಬರಲಿಲ್ಲ. ನನ್ನ ಕರೆಗಳನ್ನು ಸ್ವೀಕರಿಸಲಿಲ್ಲ. ಇದರಿಂದ ನನಗೆ ತುಂಬ ನೋವಾಯಿತು. ಪಿಂಕಿ ಸಂತೋಷದಿಂದ ತನ್ನ ಗಂಡನ ಮನೆಗೆ ಹೊರಟಳು. ನಾನು ನನ್ನ ತಾಯಿಯನ್ನು ಅಪ್ಪಿಕೊಂಡು ಅಳತೊಡಗಿದೆ. ನನ್ನ ಹೃದಯದ ಮೇಲೆ ದುಃಖದ ಬೆಟ್ಟವೇ ಕುಸಿದು ಬಿದ್ದಂತಾಯಿತು. ಅಲ್ಲಿದ್ದವರೆಲ್ಲರೂ ತಂಗಿ ಮನೆ ಬಿಟ್ಟದ್ದಕ್ಕೆ ಅಕ್ಕ ಅಳುತ್ತಿದ್ದಾಳೆ ಎಂದುಕೊಂಡರು. ಆದರೆ ನಿಜವಾಗಿ ನಾನು ಅಳುತ್ತಿದ್ದದ್ದು ನನ್ನ ದುರಾದೃಷ್ಟಕ್ಕಾಗಿ. ಮರುದಿನ ಬೆಳಗ್ಗೆ ಎದ್ದು ನಾನು ಅಮ್ಮನಿಗೆ, ಅಮ್ಮ, ನಾನು ಇವತ್ತೇ ನನ್ನ ಗಂಡನ ಮನೆಗೆ ಹೋಗುತ್ತೇನೆ ಎಂದೆ. ಅದನ್ನು ಕೇಳಿದ ಅಮ್ಮ ಕೋಪದಿಂದ, ನಿನ್ನ ತಂಗಿಯ ಮದುವೆಗೆ ಸಮಯ ಕೊಡದವನಿಗೆ ನಿನಗಾಗಿ ಸಮಯ ಸಿಗುವುದಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು. ನಿನ್ನ ಅಪ್ಪ ಪೊಲೀಸ್ ಇಲಾಖೆಯಲ್ಲಿ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿದ್ದರೂ ಪರವಾಗಿಲ್ಲ, ನರೇಂದ್ರ ಮತ್ತು ಅವನ ಕುಟುಂಬವನ್ನು ಸುಮ್ಮನೆ ಬಿಡುವುದಿಲ್ಲ ಎಂದರು. ಈ ವಿಷಯ ತಿಳಿದ ಅಪ್ಪನಿಗೂ ತುಂಬ ಕೋಪವಾಯಿತು. ಅವರು ನನ್ನನ್ನು ಅತ್ತೆಯ ಮನೆಗೆ ಹೋಗಬಾರದೆಂದು ಕಟ್ಟುನಿಟ್ಟಾಗಿ ಹೇಳಿದರು. ನಾನು ಇಡೀ ದಿನ ನರೇಂದ್ರನಿಗೆ ಕರೆ ಮಾಡುತ್ತಿದ್ದೆ, ಆದರೆ ಅವನ ಫೋನ್ ಇನ್ನೂ ಸ್ವಿಚ್ ಆಫ್ ಆಗಿತ್ತು. ರಾತ್ರಿ ಇಡೀ ನಿರಾಶೆಯಿಂದ ಹಾಸಿಗೆಯ ಮೇಲೆ ಮಲಗಿದ್ದೆ. ಇನ್ನು ಮುಂದೆ ನರೇಂದ್ರನಿಂದ ಕರೆ ಬರುತ್ತದೆ ಎಂಬ ನಿರೀಕ್ಷೆಯನ್ನೇ ಬಿಟ್ಟಿದ್ದೆ. ನಮ್ಮ ಸಂಬಂಧ ಇಲ್ಲಿಗೆ ಮುಗಿಯುತ್ತದೆ ಎಂದು ನಿರ್ಧರಿಸಿದ್ದೆ.
ಆದರೆ ಅಷ್ಟರಲ್ಲಿ ನನ್ನ ಫೋನ್ ಏಕಾಏಕಿ ಮೊಳಗಿತು. ಅದು ನರೇಂದ್ರನ ಕರೆ. ನಾನು ಏನು ಯೋಚಿಸದೆ ತಕ್ಷಣ ಕರೆ ಸ್ವೀಕರಿಸಿದೆ. ಅತ್ತ ನರೇಂದ್ರ ಅಳುತ್ತಾ, ಪ್ರಿಯಾ, ಎಲ್ಲವೂ ಮುಗಿದು ಹೋಯಿತು ಎಂದ. ನಾನು, ಇಲ್ಲ ನರೇಂದ್ರ, ಇನ್ನೂ ಏನು ಮುಗಿದಿಲ್ಲ. ನೀನು ಬಂದು ನನ್ನನ್ನು ಕರೆದುಕೊಂಡು ಹೋದರೆ ನಮ್ಮ ಸಂಬಂಧ ಮತ್ತೆ ಸರಿಯಾಗುತ್ತದೆ ಎಂದೆ. ಅದಕ್ಕೆ ನರೇಂದ್ರ, ಪ್ರಿಯಾ, ನಾನು ನಮ್ಮ ಸಂಬಂಧದ ಬಗ್ಗೆ ಹೇಳುತ್ತಿಲ್ಲ ಎಂದು ಮತ್ತೆ ಅಳತೊಡಗಿದ. ನಾನು, ಏನಾಯಿತು, ನೀವು ಮತ್ತೆ ಏಕೆ ಇಷ್ಟು ಅಳುತ್ತಿದ್ದೀರಿ ಎಂದು ಕೇಳಿದೆ. ಅವನು, ನಿನ್ನೆ ರಾತ್ರಿ ಅಣ್ಣ ಮತ್ತು ಅತ್ತಿಗೆಗೆ ಅಪಘಾತವಾಗಿದೆ. ಅಣ್ಣ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅತ್ತಿಗೆ ಆಸ್ಪತ್ರೆಯಲ್ಲಿ ಜೀವ ಸಾವಿನ ಮಧ್ಯೆ ಹೋರಾಡುತ್ತಿದ್ದಾರೆ ಎಂದ. ಅವನ ಬಾಯಿಂದ ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ನನ್ನ ಉಸಿರೇ ನಿಂತಂತಾಯಿತು. ನಾನು, ಏನು ಚಿಂತಿಸಬೇಡಿ, ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ಕರೆ ಕಡಿತಗೊಳಿಸಿದೆ. ಈ ವಿಷಯವನ್ನು ನಮ್ಮ ಮನೆಯವರಿಗೆ ತಿಳಿಸಿದಾಗ ಎಲ್ಲರೂ ಬೆಚ್ಚಿಬಿದ್ದರು. ನನ್ನ ಕಾರಣದಿಂದಲೇ ನಮ್ಮ ಮನೆಯವರು ನರೇಂದ್ರನ ಅಣ್ಣ ಮತ್ತು ಅತ್ತಿಗೆಯ ಬಗ್ಗೆ ತಪ್ಪು ಅಭಿಪ್ರಾಯ ಬೆಳೆಸಿಕೊಂಡಿದ್ದರು. ಅಪಘಾತದ ವಿಷಯವನ್ನು ನಾನು ಮನೆಯಲ್ಲಿ ಹೇಳುತ್ತಿದ್ದಂತೆಯೇ ಎಲ್ಲರಿಗೂ ಅವರ ಬಗ್ಗೆ ಇದ್ದ ಕೋಪ ಕರಗಿ ಅದರ ಬದಲಿಗೆ ಕರುಣೆ ಮೂಡಿತು. ಅಪ್ಪ ತಕ್ಷಣವೇ ನನ್ನ ತಮ್ಮ ರೋಹಿತ್ಗೆ ಆಗ್ರಾಕ್ಕೆ ಹೋಗಲು ಒಂದು ವಾಹನವನ್ನು ಬುಕ್ ಮಾಡಲು ಹೇಳಿದರು. ಮರುದಿನ ಬೆಳಗ್ಗೆ ನಾವು ಆಗ್ರಾದ ಆಸ್ಪತ್ರೆ ತಲುಪಿದೆವು. ನನ್ನ ಅತ್ತಿಗೆ ದೀಪಿಕಾ ತುಂಬ ನಾಜೂಕಾದ ಸ್ವಭಾವದವಳು. ಅವರಿಗೆ ಅನೇಕ ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ. ಹಲವು ರೀತಿಯ ಚಿಕಿತ್ಸೆಗಳನ್ನು ಮಾಡಿಸಿಕೊಂಡರೂ ಫಲ ಸಿಗಲಿಲ್ಲ. ಕೊನೆಗೆ ದೇವರ ಅನುಗ್ರಹಕ್ಕಾಗಿ ದೇವಾಲಯಗಳಿಗೆ ಹೋಗುತ್ತಿದ್ದರು. 2 ದಿನಗಳ ಹಿಂದೆ ಅವರು ದೇವಾಲಯದಲ್ಲಿ ಹರಕೆ ತೀರಿಸಿ ಹಿಂತಿರುಗುತ್ತಿದ್ದಾಗ ಮಧ್ಯದಲ್ಲಿ ಅವರ ಕಾರಿಗೆ ಭೀಕರ ಅಪಘಾತವಾಯಿತು. ನನ್ನ ದೊಡ್ಡ ಮಾವ ಸ್ಥಳದಲ್ಲೇ ಮೃತಪಟ್ಟರು. ಅವರ ಅಂತ್ಯಕ್ರಿಯೆಯು ಆಗಲೇ ಮುಗಿದಿತ್ತು. ನನ್ನ ಅತ್ತಿಗೆ ಕೋಮಾದಲ್ಲಿದ್ದರು. ಕೆಲವು ದಿನಗಳ ಕಾಲ ಅವರಿಗೆ ಚಿಕಿತ್ಸೆ ಮುಂದುವರಿಯಿತು. ನನ್ನ ಮನೆಯವರು ಊರಿಗೆ ಹಿಂದಿರುಗಿದರು. ಅತ್ತಿಗೆಯ ಜೊತೆ ಆಸ್ಪತ್ರೆಯಲ್ಲಿ ಉಳಿದದ್ದು ನಾನು ಮಾತ್ರ. ನನ್ನ ಗಂಡ ನರೇಂದ್ರ ಬೆಳಗ್ಗೆ ಕಚೇರಿಗೆ ಹೋಗಿ ಸಂಜೆ ಕೆಲಸ ಮುಗಿದ ಬಳಿಕ ಆಸ್ಪತ್ರೆಗೆ ಬಂದು ಮತ್ತೆ ಮನೆಗೆ ಹೋಗುತ್ತಿದ್ದ. ನಾನು ಮಾತ್ರ ಹಗಲು ರಾತ್ರಿ ಅತ್ತಿಗೆಯ ಸೇವೆಯಲ್ಲೇ ನಿರತಳಾಗಿದ್ದೆ. ಆಸ್ಪತ್ರೆಯೇ ನನ್ನ ಮನೆಯಾಗಿ ಹೋಗಿತ್ತು. ನಾನು ಮಾಡುತ್ತಿದ್ದ ಸೇವೆಯನ್ನು ನೋಡಿ ನರೇಂದ್ರನ ಮನಸ್ಸಿನಲ್ಲಿ ನನ್ನ ಮೇಲಿನ ಪ್ರೀತಿ ಮತ್ತಷ್ಟು ಹೆಚ್ಚಾಯಿತು. 1 ತಿಂಗಳ ನಂತರ ಅತ್ತಿಗೆಯ ಆರೋಗ್ಯ ಸ್ವಲ್ಪ ಸುಧಾರಿಸಿತು. ಅವರಿಗೆ ಪ್ರಜ್ಞೆ ಬಂತು. ತಮ್ಮ ಗಂಡ ಮೃತಪಟ್ಟಿರುವ ವಿಷಯವೂ ತಿಳಿಯಿತು. ಆದರೆ ಯಾರೊಂದಿಗೂ ಮಾತನಾಡುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. 2 ತಿಂಗಳ ನಂತರ ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು. ಅವರು ಮನೆಗೆ ಬಂದರು. ನಮ್ಮ ಅತ್ತೆ ಮಾವ ಇಬ್ಬರು ನಮ್ಮ ಮದುವೆಗೆ ಮುಂಚೆಯೇ ಹಲವು ವರ್ಷಗಳ ಹಿಂದೆ ನಿಧನರಾಗಿದ್ದರು. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ಮನೆಯಲ್ಲಿ ನರೇಂದ್ರ ಅವರ ಅಣ್ಣ ಮತ್ತು ಅತ್ತಿಗೆ ದೀಪಿಕಾ ಮಾತ್ರ ಇದ್ದರು. ಆಗ ದೀಪಿಕಾ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವ ಗೃಹಿಣಿಯಾಗಿದ್ದರು. ಆದರೆ ಈಗ ಅದೇ ದೀಪಿಕಾ ತುಂಬ ದುರ್ಬಲರಾಗಿದ್ದರು. ಯಾರ ಸಹಾಯವಿಲ್ಲದೆ ಏನನ್ನು ಮಾಡಲಾಗದ ಸ್ಥಿತಿಯಲ್ಲಿದ್ದರು. ಅವರ ಎಲ್ಲ ಒಳ್ಳೆಯದು ಕೆಟ್ಟದ್ದನ್ನು ನೋಡಿಕೊಳ್ಳುವ ಹೊಣೆ ನನ್ನ ಮೇಲೆ ಬಂತು. ಹೀಗೆ ನಿಧಾನವಾಗಿ 3 ತಿಂಗಳು ಕಳೆದವು. ಅತ್ತಿಗೆಯ ಆರೋಗ್ಯ ಇನ್ನಷ್ಟು ಸುಧಾರಿಸಿತು. ಆದರೂ ಅವರು ಇನ್ನೂ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಅವರಿಗೆ ಹತ್ತಿರದ ಸಂಬಂಧಿಕರು ಇಲ್ಲದ ಕಾರಣ ಅವರ ಎಲ್ಲ ಸೇವೆಯನ್ನು ನಾನೇ ಮಾಡಬೇಕಾಗುತ್ತಿತ್ತು. ಆ ಸಮಯದಲ್ಲೇ ನಾನು ಗರ್ಭಿಣಿಯಾಗಿರುವುದು ತಿಳಿಯಿತು. ಈ ವಿಷಯವನ್ನು ಮೊದಲು ನರೇಂದ್ರನೊಂದಿಗೆ ಹಂಚಿಕೊಂಡೆ. ಅವರು ತುಂಬ ಸಂತೋಷಪಟ್ಟರು. ತಕ್ಷಣವೇ ಅತ್ತಿಗೆಯ ಬಳಿ ಹೋಗಿ ಅವರ ಕೈ ಹಿಡಿದು ಮುತ್ತಿಟ್ಟು ಈ ಸಂತಸದ ಸುದ್ದಿಯನ್ನು ತಿಳಿಸಿದರು. ಅತ್ತಿಗೆ ಮಾತನಾಡಲು ಸಾಧ್ಯವಾಗದಿದ್ದರೂ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಅದನ್ನು ನೋಡಿ ಅವರು ಕೂಡ ನಮ್ಮ ಸಂತೋಷದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ನನಗೆ ಅನಿಸಿತು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ನನಗೆ 8ನೇ ತಿಂಗಳು ಆರಂಭವಾಯಿತು. ಈ ಸಮಯದಲ್ಲಿ ನಾನು ಒಂದು ವಿಷಯ ಗಮನಿಸಿದೆ. ನರೇಂದ್ರ ಮತ್ತೆ ತನ್ನ ಅತ್ತಿಗೆಯ ಕಡೆ ಹೆಚ್ಚು ಗಮನ ಕೊಡಲು ಆರಂಭಿಸಿದ್ದ. ನಾನು ಗರ್ಭಿಣಿಯಾಗಿದ್ದ ಕಾರಣ ಮನೆಯ ಎಲ್ಲ ಕೆಲಸಗಳನ್ನು ಮೊದಲಿನಂತೆ ಸರಿಯಾಗಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನರೇಂದ್ರ ಕಚೇರಿಯಿಂದ ಮನೆಗೆ ಬಂದ ನಂತರ ನಾನು ಹೆಚ್ಚಿನ ಸಮಯ ನನ್ನ ಕೋಣೆಯಲ್ಲೇ ಇರುತ್ತಿದ್ದೆ. ಸಂಜೆ ಮನೆಗೆ ಬರುವಾಗ ಅವರು ನನಗಾಗಿ ಹಣ್ಣುಗಳು ಮತ್ತು ತಿಂಡಿಗಳನ್ನು ಹಾಗೂ ತಮ್ಮ ಅತ್ತಿಗೆಗಾಗಿ ಜ್ಯೂಸ್ ತಂದು ಕೊಡುತ್ತಿದ್ದರು. ಆ ಜ್ಯೂಸನ್ನು ನಾನೇ ಸ್ವತಃ ಅತ್ತಿಗೆಗೆ ಕುಡಿಸಿ ನಂತರ ನನ್ನ ಕೋಣೆಗೆ ಬರುತ್ತಿದ್ದೆ. ಅದರ ನಂತರ ನಾನು ಮತ್ತು ನರೇಂದ್ರ ಊಟ ಮಾಡಿ ಮಲಗುತ್ತಿದ್ದೆವು. ಬೆಳಗ್ಗೆ ನಾನು ತಡವಾಗಿ ಏಳುವಷ್ಟರಲ್ಲಿ ನರೇಂದ್ರ ತಿಂಡಿ ಮಾಡಿ ಕಚೇರಿಗೆ ಹೋಗಲು ಸಿದ್ಧರಾಗುತ್ತಿದ್ದರು. ಒಂದು ದಿನ ಅಚಾನಕ್ ಹೊಟ್ಟೆ ನೋವು ಬಂದ ಕಾರಣ ನಾನು ಬೆಳಗ್ಗೆಯೇ ಎಚ್ಚರಗೊಂಡೆ. ಆದರೆ ನಾನು ಇನ್ನೂ ಮಲಗಿದ್ದೇನೆ ಎಂದು ನರೇಂದ್ರ ಭಾವಿಸಿದರು. ಅವರು ಎದ್ದು ನನ್ನ ಕಡೆ ಒಂದು ಬಾರಿ ನೋಡಿ ನಿಧಾನವಾಗಿ ಕೋಣೆಯಿಂದ ಹೊರಬಂದರು. ನಾನು ಸಹ ಮೌನವಾಗಿ ಎದ್ದು ಅವರ ಹಿಂದೆ ಹೋದೆ. ನರೇಂದ್ರ ನೇರವಾಗಿ ತಮ್ಮ ಅತ್ತಿಗೆಯ ಕೋಣೆಯೊಳಗೆ ಹೋದರು. ಒಳಗಿನಿಂದಲೇ ಬಾಗಿಲಿಗೆ ಚಿಲಕ ಹಾಕಿಕೊಂಡರು. ಅವರ ಈ ನಡೆ ನೋಡಿ ನನಗೆ ತುಂಬ ಅನುಮಾನವಾಯಿತು. ಅವರು ಬಹಳ ಹೊತ್ತು ಒಳಗೆ ಇದ್ದರು. ನಂತರ ನಾನು ನನ್ನ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಮಲಗಿದೆ. ಸುಮಾರು 20 ನಿಮಿಷಗಳ ನಂತರ ನರೇಂದ್ರ ಬಂದು ನನ್ನ ಪಕ್ಕದಲ್ಲಿ ಮಲಗಿದ್ದರು. ಅವರ ಈ ವಿಚಿತ್ರ ವರ್ತನೆ ನನಗೆ ಅರ್ಥವಾಗಲಿಲ್ಲ. ಹಿಂದೆ ಹೀಗೆ ನಡೆದಾಗ ಅತ್ತಿಗೆ ಆರೋಗ್ಯವಾಗಿದ್ದರು. ಆದರೆ ಈಗ ಅವರು ಅನಾರೋಗ್ಯದಿಂದ ಹಾಸಿಗೆಯಲ್ಲೇ ಇದ್ದಾರೆ. ಹಾಗಿದ್ದರೂ ಬಾಗಿಲು ಹಾಕಿಕೊಂಡು ಅವರ ಜೊತೆ ಏನು ಮಾಡುತ್ತಿದ್ದಾರೆ? ದೀಪಿಕಾ ಸಂಪೂರ್ಣ ಗುಣಮುಖಳಾಗಿದ್ದಾರೆಯೇ? ನನ್ನ ಮುಂದೆ ಮಾತ್ರ ಅನಾರೋಗ್ಯದ ನಾಟಕ ಮಾಡುತ್ತಿದ್ದಾರೆಯೇ? ನನ್ನ ಕಣ್ಣಿಗೆ ಮಣ್ಣೆರಚಿ ಇಬ್ಬರೂ ತಮ್ಮ ಸಂಬಂಧವನ್ನು ಮುಂದುವರಿಸುತ್ತಿದ್ದಾರೆಯೇ? ಈ ಯೋಚನೆಗಳಿಂದ ಹಲವು ದಿನಗಳು ನನಗೆ ನಿದ್ರೆಯೇ ಬರಲಿಲ್ಲ.
ನರೇಂದ್ರನ ಮೇಲೆ ಮತ್ತೆ ದ್ವೇಷ ಹುಟ್ಟತೊಡಗಿತು. ಪ್ರತಿ ರಾತ್ರಿ ನಾನು ಮಲಗಿದ ನಂತರ ನರೇಂದ್ರ ಅತ್ತಿಗೆಯ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಅರ್ಧ ಗಂಟೆಯ ನಂತರ ಹೊರಬಂದು ನನ್ನ ಪಕ್ಕದಲ್ಲಿ ಮಲಗುತ್ತಿದ್ದರು. ನನ್ನ ಹೆರಿಗೆಗೆ ಇನ್ನು 20 ದಿನ ಮಾತ್ರ ಬಾಕಿ ಇತ್ತು. ಇನ್ನು ಇವರಿಬ್ಬರ ಈ ವರ್ತನೆಯನ್ನು ಮುಂದುವರಿಯಲು ಬಿಡಬಾರದು ಎಂದು ನಾನು ನಿರ್ಧರಿಸಿದೆ. ಪೂರ್ಣ ಗರ್ಭಿಣಿಯಾಗಿದ್ದರಿಂದ ಸಾಮಾನ್ಯವಾಗಿ ನಾನು ಕೋಣೆಯಿಂದ ಹೊರಗೆ ಬರುತ್ತಿರಲಿಲ್ಲ. ಆದರೆ ಹೆರಿಗೆ ಆಗುವ ಮೊದಲು ಇವರಿಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕು ಎಂದು ತೀರ್ಮಾನಿಸಿದೆ. ಎಂದಿನಂತೆ ಒಂದು ಸಂಜೆ ನರೇಂದ್ರ ಮನೆಗೆ ಬಂದಾಗ ನನಗಾಗಿ ಹಣ್ಣು ಮತ್ತು ತಿಂಡಿಗಳನ್ನು, ಅತ್ತಿಗೆಗಾಗಿ ಜ್ಯೂಸ್ ತಂದರು. ಜ್ಯೂಸ್ ನನ್ನ ಕೈಗೆ ನೀಡಿ, ದಯವಿಟ್ಟು ಅತ್ತಿಗೆಗೆ ಕುಡಿಸು, ನಂತರ ನಾವು ಇಬ್ಬರೂ ಸೇರಿ ಊಟ ಮಾಡೋಣ ಎಂದರು. ನಾನು ಇವತ್ತು ನೀವೇ ಹೋಗಿ ಅವರಿಗೆ ಜ್ಯೂಸ್ ಕೊಡಿ, ನನಗೆ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿ ಅವರ ಮುಂದೆಯೇ ಹಾಸಿಗೆಯ ಮೇಲೆ ಮಲಗಿದೆ. ಅವರು ಜ್ಯೂಸ್ ತೆಗೆದುಕೊಂಡು ಅತ್ತಿಗೆಯ ಕೋಣೆಗೆ ಹೋದರು. ಎಂದಿನಂತೆ ಒಳಗಿನಿಂದ ಬಾಗಿಲು ಹಾಕಿಕೊಂಡರು. ಸುಮಾರು 15 ನಿಮಿಷಗಳ ನಂತರ ಹೊರಬಂದರು. ಅವರ ಕೈಯಲ್ಲಿದ್ದ ಗ್ಲಾಸ್ ಖಾಲಿಯಾಗಿತ್ತು. ಅವರು ನನ್ನ ಕೋಣೆಗೆ ಬರುತ್ತಿರುವುದನ್ನು ಕಂಡು ನಾನು ಮತ್ತೆ ಮಲಗಿರುವಂತೆ ನಟಿಸಿದೆ. ನರೇಂದ್ರ, ಇನ್ನೂ ಮಲಗಿದ್ದೀಯಾ? ಎದ್ದೇಳು, ಊಟ ಮಾಡೋಣ ಎಂದರು. ನನಗೂ ಹಸಿವಾಗಿತ್ತು. ಆದರೆ ಅವರ ವರ್ತನೆಯಿಂದ ನನ್ನ ಹಸಿವೆ ಹೋಗಿತ್ತು. ಆದರೂ ಹೊಟ್ಟೆಯಲ್ಲಿದ್ದ ಮಗುವಿನ ಸಲುವಾಗಿ ಊಟಕ್ಕೆ ಕುಳಿತೆ. ನಾನು ಮೊದಲ ತುತ್ತು ತಿನ್ನುವಷ್ಟರಲ್ಲಿ ನರೇಂದ್ರ ಹೇಳಿದರು, ನಾಳೆ ನಾನು ಕಚೇರಿಗೆ ರಜೆ ಹಾಕಿದ್ದೇನೆ. ಅತ್ತಿಗೆಯನ್ನು ವೈದ್ಯಕೀಯ ಪರೀಕ್ಷೆಗೆ ಆಸ್ಪತ್ರೆಗೆ ಕರೆದೊಯ್ಯಬೇಕು. ಅವರ ಆರೋಗ್ಯ ಮತ್ತೆ ಕುಸಿಯುತ್ತಿದೆ ಎಂದು ವೈದ್ಯರು ಹೇಳಿದ್ದಾರೆ ಎಂದರು. ನಾನು ಕೇಳಿದೆ, ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗುತ್ತೀರಿ? ಅವರು ಬಹಳ ಬೇಗ ಹೊರಡುತ್ತೇವೆ ಎಂದರು. ನಾಳೆ ಅವರಿಗೆ ಹಲವು ಪರೀಕ್ಷೆಗಳಿವೆ, ಆದ್ದರಿಂದ ಮನೆಗೆ ಬರಲು ತಡವಾಗುತ್ತದೆ ಎಂದರು. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಬೆಳಗಾಗುವುದನ್ನೇ ಕಾಯುತ್ತಿದ್ದೆ. ಮರುದಿನ ಬೆಳಗ್ಗೆ ನರೇಂದ್ರ ತಿಂಡಿ ಮಾಡಿ ತಮ್ಮ ಅತ್ತಿಗೆಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಟರು. ಅವರಿಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ನಾನು ಒಂದು ಯೋಜನೆ ರೂಪಿಸಿದೆ. ಅವರು ಹೊರಟ ತಕ್ಷಣ ನಾನು ಮಾರುಕಟ್ಟೆಗೆ ಹೋಗಿ CCTV ಕ್ಯಾಮರಾಗಳನ್ನು ಖರೀದಿಸಿದೆ. ಅತ್ತಿಗೆಯ ಕೋಣೆಯ ಸಂಪೂರ್ಣ ದೃಶ್ಯ ಕಾಣುವಂತೆ ಸೂಕ್ತ ಜಾಗದಲ್ಲಿ ಕ್ಯಾಮರಾವನ್ನು ಅಳವಡಿಸಿ ಅದನ್ನು ನನ್ನ ಮೊಬೈಲ್ಗೆ ಸಂಪರ್ಕಿಸಿದೆ. ಇದೆಲ್ಲ ಮುಗಿಯುವಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು. ಅಷ್ಟರಲ್ಲಿ ನರೇಂದ್ರನಿಂದ ನನಗೆ ಕರೆ ಬಂತು. ನಾವು ಈಗ ಆಸ್ಪತ್ರೆಯಿಂದ ಹೊರಡುತ್ತಿದ್ದೇವೆ ಎಂದರು. ನಾನು ಆ ದಿನ ಮಾಡಿದ ಕೆಲಸದ ಬಗ್ಗೆ ತುಂಬ ಸಂತೋಷಪಟ್ಟಿದ್ದೆ. ನಾಳೆಯೊಳಗೆ ನರೇಂದ್ರ ಮತ್ತು ಅವನ ಅತ್ತಿಗೆಯ ನಡುವಿನ ಸಂಬಂಧಕ್ಕೆ ಸಾಕ್ಷಿಗಳು ನನ್ನ ಕೈಯಲ್ಲಿರುತ್ತವೆ ಎಂದುಕೊಂಡೆ. ಅವರ ರಹಸ್ಯ ಬಹಿರಂಗವಾಗಲಿದೆ ಎಂಬ ನಂಬಿಕೆ ನನಗಿತ್ತು. ನರೇಂದ್ರ ಅತ್ತಿಗೆಯನ್ನು ಮನೆಗೆ ಕರೆತಂದು ಅವರ ಕೋಣೆಯಲ್ಲಿ ಮಲಗಿಸಿ ನನ್ನ ಕೋಣೆಗೆ ಬಂದರು. ಅವರ ಎಲ್ಲ ಔಷಧಿಗಳನ್ನು ನನ್ನ ಕೈಗೆ ಕೊಟ್ಟು ಯಾವ ಔಷಧಿಯನ್ನು ಯಾವ ಸಮಯದಲ್ಲಿ ಕೊಡಬೇಕೆಂದು ವಿವರಿಸಿದರು. ಅವರು ಅತ್ತಿಗೆಯ ಬಗ್ಗೆ ಮಾತನಾಡುವಾಗ ಅವರ ಕಣ್ಣಿನ ಭಾವನೆ ಮತ್ತು ವರ್ತನೆ ನೋಡಿದರೆ ಅವರು ಅತ್ತಿಗೆಯಲ್ಲ, ಅವರ ಹೆಂಡತಿಯೇ ಎನ್ನುವಷ್ಟು ಕಾಳಜಿ ತೋರುತ್ತಿದ್ದರು. ನಂತರ ಅವರು ಸ್ವತಃ ಅತ್ತಿಗೆಯ ಕೋಣೆಗೆ ಹೋಗಿ ಔಷಧಿ ಕೊಟ್ಟು 1 ಗಂಟೆಯ ನಂತರ ಬಂದು ಊಟ ಮಾಡಿ ಮಲಗಿದರು. ನಾನು ಬೆಳಗಾಗುವುದನ್ನೇ ಕಾಯುತ್ತಿದ್ದೆ. ಆ ರಾತ್ರಿ ನಾನು ಗಾಢ ನಿದ್ರೆಯಲ್ಲಿದ್ದಾಗ ನರೇಂದ್ರ ಮತ್ತೆ ಎದ್ದು ಅತ್ತಿಗೆಯ ಕೋಣೆಗೆ ಹೋದರು. ಸುಮಾರು 20 ನಿಮಿಷಗಳ ನಂತರ ಹೊರಬಂದು ನನ್ನ ಪಕ್ಕದಲ್ಲಿ ಮಲಗಿದರು. ಮರುದಿನ ಅವರು ಕಚೇರಿಗೆ ಹೋದ ತಕ್ಷಣ ನಾನು CCTV ರೆಕಾರ್ಡಿಂಗ್ಗಳನ್ನು ನೋಡಲು ಆರಂಭಿಸಿದೆ. ಆ ವಿಡಿಯೋ ನೋಡಿದಾಗ ನನ್ನ ಉಸಿರೇ ನಿಂತಂತಾಯಿತು. ಅದರೊಳಗೆ ನರೇಂದ್ರ ಅತ್ತಿಗೆಯನ್ನು ಎತ್ತಿಕೊಂಡು ವೀಲ್ಚೇರ್ನಲ್ಲಿ ಕೂರಿಸುತ್ತಾರೆ. ನಂತರ ಅವರ ಹಾಸಿಗೆಯ ಮೇಲಿದ್ದ ಕೊಳಕಾದ ಹಾಸಿಗೆಯನ್ನು ತೆಗೆದು ತೊಳೆದಿದ್ದ ಮತ್ತೊಂದು ಹಾಸಿಗೆಯನ್ನು ಹಾಸುತ್ತಾರೆ. ಕೊಳಕಾದ ಹಾಸಿಗೆಯನ್ನು ಬಾತ್ರೂಮ್ಗೆ ತೆಗೆದುಕೊಂಡು ಹೋಗಿ ತೊಳೆಯುತ್ತಾರೆ. ನಂತರ ಅದನ್ನು ಕಿಟಕಿಯ ಮೇಲೆ ಒಣಹಾಕಲು ಹಾಕುತ್ತಾರೆ. ಅದರ ಬಳಿಕ ಅತ್ತಿಗೆಯ ಕೊಳಕಾದ ಬಟ್ಟೆಗಳನ್ನು ಬದಲಿಸಿ ಸ್ವಚ್ಛವಾದ ಬಟ್ಟೆಗಳನ್ನು ಹಾಕಿಸುತ್ತಾರೆ. ನಂತರ ಆ ಕೊಳಕಾದ ಬಟ್ಟೆಗಳನ್ನು ತೊಳೆಯುತ್ತಾರೆ. ಪ್ರತಿದಿನ ಬೆಳಗ್ಗೆ ನರೇಂದ್ರ ಕಚೇರಿಗೆ ಹೋದ ನಂತರ ನಾನು ಈ ವಿಡಿಯೋಗಳನ್ನು ನೋಡುತ್ತಿದ್ದೆ. ಇದೇ ನನ್ನ ದಿನಚರಿಯಾಯಿತು. ಪ್ರತಿದಿನವೂ ಅವರು ಅತ್ತಿಗೆಯ ಕೊಳಕಾದ ಬಟ್ಟೆ ಮತ್ತು ಹಾಸಿಗೆಯನ್ನು ತೊಳೆಯುತ್ತಿದ್ದರು. ಇಂತಹ ಸೇವೆಯನ್ನು ಒಬ್ಬ ಗಂಡ ಅಥವಾ ಸ್ವಂತ ಮಗ ಮಾತ್ರ ಮಾಡಬಲ್ಲನು. ಒಂದು ದಿನ ನನಗೆ ಹೆರಿಗೆ ನೋವು ಆರಂಭವಾದ ಕಾರಣ ಆಸ್ಪತ್ರೆಗೆ ದಾಖಲಾದೆ. ನನಗೆ ಗಂಡು ಮಗು ಜನಿಸಿತು. ಕೆಲವು ದಿನಗಳ ನಂತರ ಮನೆಗೆ ಮರಳಿದೆ. ನನ್ನನ್ನು ನೋಡಿಕೊಳ್ಳಲು ನನ್ನ ತಾಯಿ ನಮ್ಮ ಮನೆಗೆ ಬಂದರು. ಒಂದು ದಿನ ನಾನು ಅವರಿಗೆ ನರೇಂದ್ರ ಅತ್ತಿಗೆಯ ಕೋಣೆಯಲ್ಲಿ ಮಾಡುತ್ತಿದ್ದ ಕೆಲಸಗಳ ವಿಡಿಯೋ ತೋರಿಸಿದೆ. ಅಮ್ಮ ತಲೆಯ ಮೇಲೆ ಕೈ ಇಟ್ಟು, ಅಯ್ಯೋ, ನೀನು ಎಷ್ಟು ಅಮಾಯಕಳು. ಇದು ಅತ್ತಿಗೆ ಮೈದುನ ನಡುವಿನ ಸಂಬಂಧವಲ್ಲ. ಇಂತಹ ಸೇವೆಯನ್ನು ಗಂಡ ಹೆಂಡತಿಯರು ಮಾತ್ರ ಮಾಡುತ್ತಾರೆ ಎಂದು ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಎಂದರು. ಕೆಲವು ದಿನಗಳ ನಂತರ ನನ್ನ ಮಗನಿಗೆ 3 ತಿಂಗಳು ತುಂಬಿದಾಗ ಅತ್ತಿಗೆಯ ಆರೋಗ್ಯ ಮತ್ತೆ ಹದಗೆಟ್ಟು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಸ್ವಲ್ಪ ದಿನಗಳಲ್ಲೇ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟು ಅವರು ನಿಧನರಾದರು. ಅವರ ಸಾವಿನ ನಂತರ ನರೇಂದ್ರ ತಮ್ಮ ಸ್ವಂತ ತಾಯಿ ಮೃತಪಟ್ಟಂತೆ ದುಃಖಪಟ್ಟರು. ಕೆಲವು ದಿನಗಳ ಬಳಿಕ ನಾನು ಧೈರ್ಯ ಮಾಡಿ ಕೇಳಿದೆ, ನಿಮ್ಮ ಅತ್ತಿಗೆ ಈಗ ಇಲ್ಲ. ಅವರು ನಿಮಗೆ ತುಂಬ ಪ್ರಿಯರಾಗಿದ್ದರು ಎನ್ನುವುದು ನನಗೆ ಗೊತ್ತು. ಆದರೆ ನೀವು ಅವರಿಗೆ ಅಷ್ಟು ಸೇವೆ ಏಕೆ ಮಾಡುತ್ತಿದ್ದೀರಿ? ಅವರ ಬಟ್ಟೆ, ಹಾಸಿಗೆ ಎಲ್ಲವನ್ನು ನೀವೇ ಏಕೆ ತೊಳೆಯುತ್ತಿದ್ದೀರಿ ಎಂದು ಕೇಳಿದೆ. ನರೇಂದ್ರ ನನ್ನ ಕಡೆ ದುಃಖದಿಂದ ನೋಡಿ ಆಳವಾಗಿ ಉಸಿರೆಳೆದು ಹೇಳಿದರು, ನಾನು ಮತ್ತು ನನ್ನ ಅಣ್ಣ ಬಾಲ್ಯದಿಂದಲೇ ತುಂಬ ಕಷ್ಟಪಟ್ಟಿದ್ದೇವೆ. ನಾನು ಚಿಕ್ಕವನಾಗಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡೆ. ನಂತರ ಅಪ್ಪ ಮರುವಿವಾಹ ಮಾಡಿಕೊಂಡರು. ಆದರೆ ಅವರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ಅಪ್ಪ ಸತ್ತ ನಂತರ ಎಲ್ಲ ಆಸ್ತಿಯನ್ನು ತೆಗೆದುಕೊಂಡು ನಮ್ಮನ್ನು ಬೀದಿಗೆ ಬಿಟ್ಟರು.
ನನ್ನ ಅಣ್ಣ ಕೂಲಿ ಕೆಲಸ ಮಾಡಿ ನನ್ನನ್ನು ಓದಿಸಿದರು. ನಮ್ಮಿಬ್ಬರ ವಯಸ್ಸಿನ ಅಂತರ ತುಂಬ ಹೆಚ್ಚು. ಆದ್ದರಿಂದ ನಾನು ಅವರನ್ನು ಅಣ್ಣನಂತೆ ಅಲ್ಲ, ತಂದೆಯಂತೆ ನೋಡುತ್ತಿದ್ದೆ. ನನ್ನನ್ನು ನೋಡಿಕೊಳ್ಳಲು ಅಣ್ಣ ದೀಪಿಕಾ ಅತ್ತಿಗೆಯನ್ನು ಮದುವೆಯಾದರು. ಸ್ವಲ್ಪ ಸಮಯದ ಬಳಿಕ ಅತ್ತಿಗೆಯ ತಂದೆ ತಾಯಿಯು ತೀರಿಕೊಂಡರು. ಅವರು ಒಬ್ಬಳೆ ಮಗಳಾಗಿದ್ದರಿಂದ ತಮ್ಮ ಪಾಲಿನ ಆಸ್ತಿಯನ್ನೆಲ್ಲ ಅಣ್ಣನ ಕೈಗೆ ಕೊಟ್ಟರು. ಅವರು ತಮ್ಮ ಸ್ವಂತ ಮಗನನ್ನು ಹೇಗೆ ನೋಡಿಕೊಳ್ಳುತ್ತಾರೋ ಅದೇ ರೀತಿಯಲ್ಲಿ ನನ್ನನ್ನು ನೋಡಿಕೊಂಡರು. ತಾಯಿಯ ಕೊರತೆಯನ್ನು ಅವರು ತುಂಬಿದರು. ಅವರು ನಮ್ಮ ಮನೆಗೆ ಬಂದಾಗ ನನಗೆ 10 ವರ್ಷ ವಯಸ್ಸು. 5 ವರ್ಷಗಳ ಹಿಂದೆ ನನಗೆ ನ್ಯುಮೋನಿಯಾ ಬಂತು. ಹಲವು ತಿಂಗಳು ಹಾಸಿಗೆಯಲ್ಲೇ ಇದ್ದೆ. ಆ ಸಮಯದಲ್ಲಿ ಅತ್ತಿಗೆಯೇ ನನ್ನ ಎಲ್ಲ ಸೇವೆ ಮಾಡಿದರು. ನನ್ನ ಕೊಳಕಾದ ಬಟ್ಟೆಗಳನ್ನು ತೊಳೆದರು, ಹಾಸಿಗೆಯನ್ನು ಬದಲಾಯಿಸುತ್ತಿದ್ದರು, ನನಗೆ ಸ್ನಾನ ಮಾಡಿಸುತ್ತಿದ್ದರು, ಊಟ ಮಾಡಿಸುತ್ತಿದ್ದರು. ಬೇರೆ ಯಾರಾದರೂ ಮಹಿಳೆಯಾಗಿದ್ದರೆ ಇಷ್ಟೆಲ್ಲ ಮಾಡುತ್ತಿರಲಿಲ್ಲ. ಕನಿಷ್ಠ ಬಟ್ಟೆಗಳನ್ನಾದರೂ ಕೈಯಿಂದ ತೊಳೆಯುತ್ತಿರಲಿಲ್ಲ. ಆದರೆ ನನ್ನ ಅತ್ತಿಗೆ ನನಗೆ ತಾಯಿಯಂತೆ ಸೇವೆ ಮಾಡಿದರು. ಅವರ ಸೇವೆಯಿಂದಲೇ ನಾನು ಬದುಕುಳಿದೆ. ಆದರೆ ಅವರ ಕೊನೆಯ ದಿನಗಳಲ್ಲಿ ನಾನು ಅವರಿಗೆ ಬೇಕಾದಷ್ಟು ಸೇವೆ ಮಾಡಲಿಲ್ಲವೆನಿಸುತ್ತದೆ. ಅದಕ್ಕಾಗಿಯೇ ಅವರನ್ನು ಕಳೆದುಕೊಂಡೆ ಎಂದು ಹೇಳುತ್ತಾ ಅವರು ನನ್ನ ಭುಜದ ಮೇಲೆ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅತ್ತರು. ನೀನು ಆಗ ತುಂಬು ಗರ್ಭಿಣಿಯಾಗಿದ್ದೆ. ಆದ್ದರಿಂದ ಈ ಸೇವೆಗಳನ್ನು ಮಾಡಲಾಗಲಿಲ್ಲ. ಕೆಲಸದವರನ್ನು ಇಟ್ಟು ಮಾಡಿಸುವಷ್ಟು ಹಣವೂ ಇರಲಿಲ್ಲ. ಏಕೆಂದರೆ ಅತ್ತಿಗೆಯ ಚಿಕಿತ್ಸೆಗೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚಾಗಿತ್ತು. ಕನಿಷ್ಠ ನಾನು ಸ್ವತಃ ಸೇವೆ ಮಾಡುವ ಮೂಲಕ ತಾಯಿಯ ಸ್ಥಾನದಲ್ಲಿದ್ದ ನನ್ನ ಅತ್ತಿಗೆಯ ಋಣ ತೀರಿಸಬೇಕು ಎಂದುಕೊಂಡೆ. ಆ ದಿನ ಅಣ್ಣ ಕರೆದಿದ್ದರಿಂದಲೇ ನಾನು ಅವರ ಕೋಣೆಗೆ ಹೋಗಿದ್ದೆ. ಆದರೆ ನೀನು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಎಂದು ಅವರು ಅಳುತ್ತಾ ಹೇಳಿದರು. ಅವರ ಸ್ಥಿತಿಯನ್ನು ನೋಡಿ ನನಗೂ ಕಣ್ಣೀರು ಬಂತು. ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಇದ್ದ ಎಲ್ಲ ತಪ್ಪು ಅನುಮಾನಗಳು ಮಾಯವಾದವು. ನಾನು ನನ್ನ ಗಂಡನನ್ನು ಸ್ವಲ್ಪ ನಂಬಿ ಸಮಾಧಾನದಿಂದ ಯೋಚಿಸಿದ್ದರೆ ಪರಿಸ್ಥಿತಿ ಇಷ್ಟು ದೂರ ಬರುತ್ತಿರಲಿಲ್ಲ ಎಂದು ನನಗೆ ಅರಿವಾಯಿತು. ಹೀಗೆ ಅನುಮಾನಿಸಿಕೊಂಡಿದ್ದಕ್ಕೆ ನನಗೆ ನಾಚಿಕೆಯಾಯಿತು. ನರೇಂದ್ರನಂತಹ ಗಂಡ ಸಿಕ್ಕಿರುವುದು ನನ್ನ ಅದೃಷ್ಟವೆಂದು ಭಾಸವಾಯಿತು. ತಕ್ಷಣವೇ ನನ್ನ ತಾಯಿಗೆ ಕರೆ ಮಾಡಿ ನಡೆದಿದ್ದನ್ನೆಲ್ಲ ಹೇಳಿ ಇನ್ನು ಮುಂದೆ ನಾನು ನರೇಂದ್ರನನ್ನು ಬಿಟ್ಟು ಬರುವುದಿಲ್ಲ ಎಂದು ತಿಳಿಸಿದೆ. ಅನುಮಾನ ಮನುಷ್ಯನ ಆಲೋಚನೆಗಳನ್ನು ತಪ್ಪುದಾರಿಗೆ ಕೊಂಡೊಯ್ಯುತ್ತದೆ. ಸತ್ಯವನ್ನು ಅರಿಯಲು ಅವಕಾಶ ನೀಡುವುದಿಲ್ಲ. ಆದ್ದರಿಂದ ಯಾವುದೇ ಸಮಸ್ಯೆ ಬಂದಾಗ ಸಂಪೂರ್ಣ ವಿಚಾರ ತಿಳಿಯದೆ ತಪ್ಪು ಕಲ್ಪನೆಗಳಿಗೆ ಒಳಗಾಗಬಾರದು. ಸ್ನೇಹಿತರೆ, ಈ ಕಥೆಯಲ್ಲಿ ಪ್ರಿಯಾಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.